ಹಾಯ್ ರಮ್ಯಾ ಹೊನ್ನಾವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ನಾನು 4-5 ಡೇಸ್ ಆಗಿತ್ತು ಬ್ಲಾಗ್ ವಿಡಿಯೋಸ್ ಏನು ಹಾಕ್ದೇನೆ 4-5 ಡೇಸ್ ಆಗಿತ್ತು. ನನಗೆ ತುಂಬ ಜ್ವರ ಇದೆ, ಅದಕ್ಕೋಸ್ಕರ ನಾನು ಏನು ವಿಡಿಯೋಸ್ ಹಾಕಿರಲಿಲ್ಲ. ಒಂದು ವಿಡಿಯೋ ಇವತ್ತು ಸ್ವಲ್ಪ ಜ್ವರ ಕಡಿಮೆ ಆಗಿದೆ, ಅದಕ್ಕೋಸ್ಕರ ಒಂದು ವಿಡಿಯೋ ಎಡಿಟಿಂಗ್ ಮಾಡಿದ್ದೀನಿ, ಎಡಿಟಿಂಗ್ ಮಾಡಿದ್ದೀನಿ. ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವಾಯ್ಸ್ ಓವರ್ ಕೊಡೋಣ, ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸರಿ, ಮಾತಾಡಮ್ಮ, ಏನಂತ ಮಾತಾಡು. ರಮ್ಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಮಮ್ಮಿನೂ ಬಂದಿದ್ದಾರೆ. ಈಗ ರಮ್ಯಾ ಅವರು ಸ್ಟಾರ್ಟ್ ಮಾಡ್ತಾರೆ. ಆಯ್ತಾ ನಿಂದು? ಅದೆಲ್ಲ ಹೇಳು. ನೀನು ರಿವ್ಯೂ ಕೊಡ್ತಾ ಇರೋದು ವಿಡಿಯೋಸ್, ಗಿಫ್ಟ್ ಬಂದಿರೋದು. ಮಮ್ಮಿ ಏನು ಭಾಷೆ ಕಳಿಸಿದ್ರು, ಲಂಡಿಲಿ ಇಟ್ಟಿದ್ವಿ, ಎಲ್ಲ ಚಾರ್ಜ್ ಹಾಕಿ ಇಟ್ಟಿದ್ವಿ. ಆವಾಗ ನಾವು ಹೋಮ್ವರ್ಕ್ ಮಾಡಿ ಅಂತ ಎಲ್ಲ ಫೋಟೋ ವಾತಾವರಣ ಎಲ್ಲ ಇದ್ದಲ್ಲಿ. ಓಕೆ, ಆಯ್ತಾ? ಸರಿ, ಓಕೆ, ಥ್ಯಾಂಕ್ ಯು, ವೆಲ್ಕಮ್. ಅವಳು ಏನು ಹೇಳ್ತಾ ಇದ್ದಾಳೆ ಅಂದರೆ, ಸ್ವಲ್ಪ ಐಟಮ್ಸ್ ಆರ್ಡ್ರ್ ಹಾಕಿದೆ, ಪಾರ್ಸಲ್ ಆರ್ಡ್ರ್ ಹಾಕಿದ್ದೆ. ಅದ್ರದ್ದು ಅದು ಬಂದಿದೆ, ಅದ್ರ ರಿವ್ಯೂಸು ಒಂದು 3-4 ಡೇಸ್ ಬ್ಯಾಕೆ ಅದ್ರ ರಿವ್ಯೂಸ್ ಎಲ್ಲ ನನಗೆ ಆಗಲಿಲ್ವಲ್ಲ, ಅವಳೇ ರಿವ್ಯೂ ಕೊಟ್ಟಿದ್ದಾಳೆ ಎಲ್ಲ ಐಟಮ್ಸ್ಗೆ. ಒಂದು 2-3 ಐಟಮ್ಸ್ ಇದೆ, ಅದಕ್ಕೆ ರಿವ್ಯೂ ಅವಳೇ ಕೊಟ್ಟಿದ್ದಾಳೆ. ಸೌಂಡ್ ಮಾಡಬೇಡ ಪ್ಲೀಸ್. ಅದೇ ನನಗೆ ಬೆಳಗ್ಗೆಯಿಂದ ವಿಡಿಯೋಸ್ ಮಾಡೋಕ್ಕಾಗಿಲ್ಲ. ಅವಳು ಇವಾಗ ಸ್ಕೂಲಿಂದ ಬಂದು ಅದಕ್ಕೆ ಸ್ವಲ್ಪ ವಿಡಿಯೋಸ್ ಮಾಡ್ಕೊತೀನಿ, ಸುಮ್ಮನೆ ಇರುವಂತ ಅವಾಗಿಂದ ಹೇಳ್ತಾ ಇದ್ದೀನಿ. ಆದರೂ ಸುಮ್ಮನೆ ಇರ್ತಾ ಇಲ್ಲ. ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ ನೋಡಿ. ಅಲ್ಲಿದೆ ಆ ಥರ TV, ಅದ್ರ ಜೊತೆಗೆ ಆಡ್ತಾ ಇದ್ದಾಳೆ. ಓಕೆ, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋಸು. ನೀವು ನೋಡ್ಕೊಂಡು ಬನ್ನಿ. ನಾವಿಲ್ಲಿ ನಮ್ಮ ಮನೆ ಹತ್ರನೇ ಇರುವಂಥ ಗೋಪಾಲನ್ ಮಾಲ್ಗೆ ಹೋಗಿದ್ವಿ. ನಾವು ಬೆಂಗಳೂರಲ್ಲಿ ರೂಮ್ ಇದೆಯಲ್ಲ, ಅದರ ಹತ್ರನೇ ಗೋಪಾಲನ್ ಮಾಲ್ ಇದೆ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ವಿಡಿಯೋಸ್ ಎಲ್ಲ ತೊಗೊಂಡಿದ್ದೀನಿ, ಅದನ್ನು ಇಲ್ಲಿ ಹಾಕಿದ್ದೀನಿ ವಿಡಿಯೋಸಲ್ಲಿ. ನೋಡ್ಕೊಂಡು ಬನ್ನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ನಾನು ಏನೇ ವಿಡಿಯೋಸ್ ಹಾಕಿದ್ರೂ ನಿಮಗೆ ಅಪ್ಡೇಟ್ ಬರುತ್ತೆ, ಆಯಿತಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಎಲ್ರೂ. ಓಕೆ, ಅಷ್ಟೇ. ಇವತ್ತಿನ ಟಾಪಿಕ್ ಇಷ್ಟೇ ಆಗಿತ್ತು, ನೋಡ್ಕೊಂಡು ಬನ್ನಿ, ಆಯಿತಾ? ಆಮೇಲೆ ಮತ್ತೇನಿಲ್ಲ, ಇಷ್ಟ. ಏನಾದರೂ ಹೇಳೋದಿದೆಯಾ? ಬೇಗ ಬಂದು ಹೇಳೋದಿದ್ರೆ ಹೇಳು, ಆಫ್ ಮಾಡ್ತೀನಿ ಇವಾಗ. ಬೇಗ ಬಾ, ಇಳಿದು ಬರ್ಬೇಕು, ಹಂಗೆ ಮಾತಾಡಕ್ ಆಗಲ್ಲ. ಮಮ್ಮಿ ನಾಳೆ ಬೆಳಗ್ಗೆ ನೀವನ್ನ ಕರೀತಲ್ಲ, ಬನ್ನಿ. ಬಾಯ್, ಥ್ಯಾಂಕ್ ಯು, ವೆಲ್ಕಮ್, ಅಷ್ಟೇ ಮಾಡಿ. ಅವಳು ಹೇಳಿದ್ದು ನನಗೆ ಅರ್ಥ ಆಯ್ತು, ನನಗೆ ಗೊತ್ತಿಲ್ಲ. ನಮ್ಮ ಮಮ್ಮಿ ನಾಳೆ ಬೆಳಿಗ್ಗೆ ಮತ್ತೆ ವಿಡಿಯೋ ಮಾಡ್ತಾಳೆ, ಅವಾಗ ಕರೀತಾಳೆ, ಅವಾಗ ಬನ್ನಿ ಅಂತಾಳೆ ಅವಳು.
ನಾವು ಅಲ್ಲಿಗೆ ಹೋದಾಗ ತನಿಷಾ ಮ್ಯಾಮ್ ಸಿಕ್ಕಿದ್ರು. ಆಮೇಲೆ ಅವ್ರು ನಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡಿದ್ರು. ಇವಳು ಅವ್ರ ಜೊತೆ ಫೋಟೋ ತಗೊಂಡ್ಳು. ಹಾಯ್ ತನಿಷಾ ಮ್ಯಾಮ್, ಲವ್ ಯು ಮ್ಯಾಮ್. ನಿಮ್ಮ ಫೋಟೋ ಕೊಟ್ಟಿರೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಐ ಲವ್ ಯು. ಆನ್ಲೈನಿಂದ 3 ಐಟಮ್ಸ್ ತರಿಸಿದ್ದೀನಿ. ಅದು ಬಂದಿದೆ. ಅದ್ರ ರಿವ್ಯೂ ದಿಯಾನೇ ಕೊಡ್ತಾಳೆ ಅಂತ ಆವಾಗಲೇ ಹೇಳಿದ್ನಲ್ಲ, ಅದು ಏನೇನು ಅಂತ ಹೇಳಿದ್ರೆ, ಒಂದು ರಿಂಗ್ ಲೈಟು ಮತ್ತು ಅದಕ್ಕೆ ವಿತ್ ಸ್ಟ್ಯಾಂಡು 2 ಇದೆ. ಆಮೇಲೆ ಸೆಲ್ಫಿ ಸ್ಟಿಕ್ಕು, ಆಮೇಲೆ ಇನ್ನೊಂದು ಮೈಕ್. ಇದು 3 ಆರ್ಡ್ರ್ ಹಾಕಿದೆ. ಬಟ್ 3 ಚೆನ್ನಾಗಿದೆ. ಅದು ರಿವ್ಯೂ ನೋಡಿ ಬೇಕಿದ್ರೆ 3 ಚೆನ್ನಾಗಿದೆ. ನನಗೆ ಚೆನ್ನಾಗಿ ಯೂಸ್ ಆಗ್ತಾ ಇದೆ ಅದು ಕೂಡ. ಇಷ್ಟ. ಇದನ್ನು ನಿಮ್ಗೇನಾದ್ರು ಬೇಕಿದ್ದರೆ ಇದ್ರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಬೇಕಿದ್ದರೆ ಅಲ್ಲಿಂದ ತೊಗೊಳ್ಬೋದು. ಓಕೆ, ಹೋಗಿ ನೋಡ್ಕೊಂಡು ಬನ್ನಿ. ಬಂದಿದೆ ಮಮ್ಮಿದು. ನಾವು ಈಗ ತೆಗ್ದು ನೋಡ್ತೀವಿ. ನೀವು ಬನ್ನಿ ಕಟ್ ಮಾಡಿ. ಮಮ್ಮಿ ಏನೋ ಆರ್ಡರ್ ಆಗ್ತಿದೆ, ಅದೇನು ಅಂತ ಗೊತ್ತಿಲ್ಲ. ಓಪನ್ ಮಾಡಿ ನೋಡ್ತೀನಿ. ನೀವು ಬನ್ನಿ ಫ್ರೆಂಡ್ಸ್, ನೋಡೋಣ. ಇಲ್ಲ ಬನ್ನಿ ಫ್ರೆಂಡ್ಸ್, ಓಪನ್ ಮಾಡೋಣ. ವಾವ್, ಫ್ರೆಂಡ್ಸ್, ಪ್ಲೇಟಿಂಗ್ ಈಗ ಹಾಕ್ತೀನಿ. ಈಗ ನಾನು ಮಾಡ್ತಿದ್ದೀನಿ. ಲೈಟು ಬಂದಿದೆ. ಈಗ ನಾವು ಹೊಸದನ್ನೊಂದು ಲೈಟು ಇಲ್ಲಿ ಕಡಿ ಬಂದಿದೆ. ಇದು ಮೊಬೈಲ್ ಕುಡಿಸೋದು, ಇಲ್ಲೇನು ಮಾಡೋದಲ್ವಾ. ಇಲ್ಲಿ ಲೈಟ್ ಬರೋದು, ಇಲ್ಲಿ ಮೊಬೈಲ್ ಕುಡಿಸೋದು ಅಷ್ಟೇ. ಮತ್ತೆ ಕದಿಗೇನು ಮಾಡಂಗಿಲ್ಲ. ಇದು ಫ್ರೆಂಡ್ಸ್ ಇಲ್ಕಾನಿ ಇದೆಯಾ, ಲೈಟ್ ಎಲ್ಲ ಚೇಂಜ್ ಮಾಡು, ತಕೊಳ್ಳಿ. ಎಲ್ಲ ಇದೆ ಇದಕ್ಕೆ. ಮೊಬೈಲ್ ಕುಡಿಸೋದು ಎಲ್ಲ ಇದೆ ಫ್ರೆಂಡ್ಸ್. ನೀವು ಬೇಕಾದ್ರೆ ಎಷ್ಟು ಬೇಕಾದ್ರೂ ಮೇಲೆ ಮಾಡ್ಬೋದು. ಇಲ್ಲಿ ಕಾಣಿ ಎಷ್ಟು ಮೇಲಾಗಿದೆ. ಇಲ್ಲಿ ಎಲ್ಲ ಮೊಬೈಲ್ ಕುಡಿಸೋಕಾಯ್ತದೆ. ಕಡಿ ನೀವು ಈ ಹೊಸದು ಇದೇನರ್ಗೂ ಬರ್ತಿದೆ. ಇದು ನಮ್ಮ ಮಮ್ಮಿ ಕಳ್ಸಿಕೊಟ್ಟು ನನಗೆ ತುಂಬ ಇಷ್ಟ. ನಿಮ್ಗಾರು ಇಷ್ಟ ಇದ್ರೆ ನೀವೇ ಕಾಣಿ. ಹ್ಯಾಂಗಿದೆ ಇದು ಕಂಡ್ರಾ? ಈತ ಹೊಸ ಮನೇಲಿ ನಮ್ಮ ಮನೇಲಿ ತಗೋಯ್ತೀವಿ. ಕಡಿಗೆ ನಾವು ರಮ್ಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಏನ್ ತಂದಿದ್ದಾರೆ ನೋಡೋಣ, ನಿಮ್ದು ತೋರಿಸ್ತೀನಿ. ಇಲ್ಲಿ ಕಾಣಿ ಇದಿಷ್ಟೇ ತೆಗಿತೀನಿ. ಕಡೆಗೆ ನಿಮಗ ತೋರಿಸ್ತೀನಿ. ಇದು ಚೆನ್ನಾಗಿದ್ಯಾ ಅತ್ತೆ? ಇದು ನೋಡಿ ಹೆಂಗಿದೆ. ಹಲೋ ಹಾಯ್, ನಾವು ಈಗ ಹೊಸ ತಂದಿದ್ದೀವಿ. ಇಲ್ಲಿ ಕಾಣಿ. ಈಗ ನಾವು ಹೊಸ ಟೈಮ್ಗೆ ಇದೆ ತಂದಿದ್ದೀವಿ. ಕಡೆಗೆ ಮತ್ತೆ ಇದು ತಂದಿದ್ದೀವಿ. ಇಲ್ಲಿ ಕಾಣಿ. ಇದು ಸ್ವಲ್ಪ ಇಲ್ಲಿ ಹಾಕೋದು. ಇದು ಹಾಕೊಡುತ್ತಾ.
ನಾವಲ್ಲಿ ಹೋದ ತಕ್ಷಣ ಹೋಗೋ ದಾರಿಲಿ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಗಿಡ ಎಲ್ಲ ಇಟ್ಟಿದ್ದಾರೆ ಆಯಿತಾ. ಈ ಗಿಡ ಎಲ್ಲ ನೋಡಿ, ಇದೆಲ್ಲ ನಮ್ಮ ಊರಲ್ಲಿ ತೋಟಕ್ಕೆ ಬೇಲಿಗೆ ಹಾಕುವಂಥ ಗಿಡ ಇದೆಲ್ಲ. ಮನೆ ಹತ್ರ ಎಲ್ಲ ಎಲ್ಲಾದರೂ ಅಲ್ಲೇ ತೋಟದ ಹತ್ರ ಎಲ್ಲಾದರೂ ನೋಡಿರ್ತೀವಿ ಈ ಥರ ಗಿಡನ. ಆದರೆ ಇಲ್ಲಿ ಆ ಗಿಡಕ್ಕೆ ಎಂಥ ಪ್ಲೇಸ್ ಇದೆ ನೋಡಿ. ಇಲ್ಲಿ ನಮ್ಮ ಕಡೆ ನಾವು ಮನೆ ಮುಂದೆ ನೀಟಾಗಿ ಇಡಲ್ಲ ಈ ಗಿಡನ. ಆ ಥರ ಗಿಡಗಳೆಲ್ಲ ತೋಟದಲ್ಲಿರೋ ಗಿಡನೆಲ್ಲ ಇಲ್ಲಿದೆ ಅಂಥ ಪ್ಲೇಸ್. ಆಮೇಲೆ ಐಸ್ ಕ್ರೀಮ್ ಬಗ್ಗೆ ಹೇಳ್ತೀನಿ. ನಾವು ಇಲ್ಲಿಗೆ ಹೋಗಿದ್ದೀವಿ ನಿಜ, ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಈ ಥರ ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋದಾಗ ನಮ್ಗೆ ಅಲ್ಲಿ ತಗೊಳ್ಳುವಂಥದ್ದು ಏನೂ ಇರಲ್ಲ. ಎಲ್ರಿಗೂ ಗೊತ್ತಿರುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂತ. ನಮ್ಗೆ ಅಲ್ಲಿ ಹೋದ ತಕ್ಷಣ ಇವಾಗ ಒಂದು ಬಟ್ಟೆ ತೊಗೊಬೇಕು ಅಂದರೆ ಆ ಬಟ್ಟೆ ನೋಡೋಕ್ಕಿಂತ ಫಸ್ಟ್ ಆ ಬಟ್ಟೆ ರೇಟ್ ಎಷ್ಟಿದೆ ನೋಡ್ತೀವಿ. ಬಟ್ಟೆ ಚೆನ್ನಾಗಿದೆ ಅಂತ ಹೊರಗಡೆಯಿಂದ ಕಾಣಿಸುತ್ತೆ, ಬಟ್ ಅದ್ರ ಹೋದ ತಕ್ಷಣ ಅದ್ರ ಸೈಡಲ್ಲೇ ಓಪನ್ ಮಾಡಿಬಿಟ್ಟು ನೋಡೋದು ಅದ್ರ ರೇಟ್ ಎಷ್ಟಿದೆ ಅಂತ. ಈ ಥರ ಮಾಲ್ಗಳಲ್ಲಿ ಏನೂ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು. ತೊಗೊಂಡ್ರು ಒಂದಕ್ಕೆ ಓಕೆ ಸಾಕಾದರೆ ಇನ್ನೊಂದಕ್ಕೆ ಸಾಕಾಗಲ್ಲ. ಆ ಥರ ಎಲ್ಲದ್ರ ಕಡೆನೂ ಯೋಚನೆ ಮಾಡ್ತೀವಿ ನಾವು. ಅದಕ್ಕೆ ಅಲ್ಲಿ ನಾವು ಈಸಿಯಾಗಿ ತೊಗೊಳ್ಬೋದಾಗಿರೋದು ಈ ಥರ ತಿಂಡಿಗಳೇ, ಐಸ್ ಕ್ರೀಮು ಅದನ್ನೇ ತಿಂದ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಾಲ್ಗಳಿಗೆಲ್ಲ ಹೋದರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತಲ್ಲ ಅನ್ನೋ ರೀಸನ್ಗೆ ನಾವು ಹೋಗ್ತೀವಿ ಅಷ್ಟೆ. ಇಂಥ ಮಾಲ್ಗಳಲ್ಲಿ ಬರುವಂಥ 50% ಜನರ ಮೈಂಡ್ಸೆಟ್ ಇದೇ ಥರನೇ ಇರುತ್ತೆ, ಸುಮ್ಮನೆ ಸುತ್ತಾಡೋಕ್ಕೆ ಬಂದಿರ್ತಾರೆ ಅಷ್ಟೇ. ಓಕೆ, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಮುಂದಿನ ವ್ಲಾಗಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು, ಬಾಯ್. Okay, friends. Bye.